ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಪತ್ರ ಬರೆದಿದ್ದಾರೆ. ಈಗ ಆಗುತ್ತದು, ಪ್ರೆಷರ್ ಹಾಕಿದ್ರೆ ಆಗುತ್ತೆ. ಅದನ್ನು ಮಾಡಿದ್ರೆ ಮೆಚ್ಚಬಹುದಾದದ್ದು. ಷಡ್ಯಂತ್ರ ಇದೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಸೌಜನ್ಯ ವಿಷಯದಲ್ಲಿ ನಡ್ಕೊಂಡು ಬಂದಿದ್ದದೆ. ಈಗ ನೋಡಿ, SIT ರಚನೆ ಆಗಿದೆ. SITಯ ಮುಂದೆ ಆನೆ ಮಾವುತನ ಸಹೋದರಿಯ ಕೊಲೆಯ ತನಿಖೆ ಆಗಬೇಕು ಅಂತ ಅವ್ರ ಮಕ್ಕಳು ಬಂದು ಕಂಪ್ಲೇಂಟ್ ಕೊಡ್ತಾರೆ. ಪದ್ಮಲತಾ ಮರ್ಡರ್ ಕೇಸ್ ತನಿಖೆ ಆಗಬೇಕು ಅಂತ ಅವ್ರ ಕುಟುಂಬದವರು ಬಂದು ಕಂಪ್ಲೇಂಟ್ ಕೊಡ್ತಾರೆ. ಸೌಜನ್ಯ ಕುಟುಂಬದವರು ಬಂದು ಕೊಡಲಿ ಕಂಪ್ಲೇಂಟು, ಮರು ತನಿಖೆ ಮಾಡಿ ನಮ್ಮ ಮಗಳ ಕೊಲೆಯನ್ನು ಅಂತ. ಅದಾಗ್ತಿಲ್ಲ. ಸೌಜನ್ಯ ವಿಷಯದಲ್ಲಿ ಹೋರಾಟ ಮಾಡೋದಕ್ಕೆ 100 ಮಾರ್ಗಗಳು ಬೇರೆ ಇದ್ವು. ಹೈಕೋರ್ಟ್ನಲ್ಲಿ ಒಂದು ರಿಟ್ ಸಲ್ಲಿಸಬಹುದಾಗಿತ್ತು. ಅಪೀಲ್ ಹೋಗೋದಕ್ಕೆ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗಿ ಅಂತ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರಬಹುದಾಗಿತ್ತು. 100 ದಾರಿಗಳಿದ್ವು. ಕಂಪ್ಲೀಟ್ ಆಗಿ ತನಿಖೆಯನ್ನೇ ಇನ್ನೊಮ್ಮೆ ಆರಂಭ ಮಾಡಿ ಕೇಳಿಕೊಳ್ಳೋ ಅವಕಾಶಗಳಿದ್ವು. ಬಟ್ ಆ ಹೋರಾಟ ಅನ್ಫಾರ್ಚುನೇಟ್ಲಿ ವೇದಿಕೆಯ ಭಾಷಣಗಳಿಗೆ ಸೀಮಿತ ಆಯಿತು. ವೇದಿಕೆಯ ಭಾಷಣದಲ್ಲಿ ಹೇಳಿದ ಹೆಸರನ್ನು ಇವರು ಆನ್ ರೆಕಾರ್ಡ್ ತರಲೇ ಇಲ್ಲ. ಯಾವತ್ತು ತರಲೇ ಇಲ್ಲ ಆನ್ ರೆಕಾರ್ಡು. ನಿಶ್ಚಲ್ ಜೈನ್ ಹೆಸರನ್ನು ಮತ್ತೆ 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 ವೇದಿಕೆಯ ಭಾಷಣದಲ್ಲಿ ಹೇಳಿದ್ರು. ವೀರೇಂದ್ರ ಹೆಗ್ಗಡೆ ಅವರ ತಮ್ಮನ ಮಗ ಇದಾನ ಅತ್ಯಾಚಾರ ಪ್ರಕರಣದಲ್ಲಿ ಅಂತ. ಎಲ್ಲರೂ ಆನ್ ರೆಕಾರ್ಡ್ ತರಬೇಕಲ್ರಿ. ಕೋರ್ಟ್ಗಾರು ಹೇಳಬೇಕು, ಪೊಲೀಸರಿಗಾರು ಹೇಳಬೇಕು, ನೋಡಿ ನಮ್ಮ ಹತ್ರ ಇಷ್ಟು ಸಾಕ್ಷ್ಯಗಳಿದ್ದಾವೆ. ಆವಾಗ ಷಡ್ಯಂತ್ರದ ಸಂಶಯ ದಟ್ಟ ಆಗ್ತಾ ಹೋಗುತ್ತೆ. ಇವರು ಪೊಲೀಸರ ಮುಂದೆ ಹೇಳಕ್ಕೆ ತಯಾರಿಲ್ಲ, ನ್ಯಾಯಾಧೀಶರ ಎದುರು ಹೇಳಕ್ಕೆ ತಯಾರಿಲ್ಲ. ಭಾಷಣದಲ್ಲಿ ಹೇಳ್ತಾರೆ, ಯೂಟ್ಯೂಬ್ನಲ್ಲಿ ಹೇಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ. ಯಾಕೆ ಅಂತ ಕೇಳೋದಲ್ವಾ? ಆ ಒಟ್ಟಾರೆ ಷಡ್ಯಂತ್ರದ ಸ್ಪಷ್ಟ ಚಿತ್ರಣ ಸಿಗಬೇಕು ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸೆಂಟ್ರಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯೇ ಬರಬೇಕಾದಂಥ ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ. ಇನ್ನು ಮುಖ್ಯಮಂತ್ರಿಗಳು ತಮ್ಮ ಪಕ್ಷದ ಶಾಸಕರು, ಸಚಿವರುಗಳಿಗೆಲ್ಲ ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ನಡೀತಾ ಇರುವ ವಿದ್ಯಮಾನದ ಬಗ್ಗೆ ಸರ್ಕಾರದ ನಿಲುವು ಏನು ಅನ್ನೋದನ್ನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸ್ಪಷ್ಟಪಡಿಸಿದ್ದೇವೆ. ಅದರಿಂದ ಆಚೆ ಈಚೆ ಆಗುವಂಥ ಹೇಳಿಕೆಗಳನ್ನು ಯಾರೂ ಕೊಡಂಗಿಲ್ಲ. ಸರ್ಕಾರದ ನಿಲುವಿಗೆ ಬದ್ಧವಾಗಿಯೇ ಹೇಳಿಕೆಯನ್ನು ಕೊಡಬೇಕು. ಧರ್ಮಸ್ಥಳದ ವಿಷಯದಲ್ಲಿ ಸರ್ಕಾರದ ನಿಲುವಿನ ನೇತೃತ್ವ ಗೃಹ ಸಚಿವರದ್ದು. ಅವರು ಯಾವ ಆ್ಯಂಗಲ್ನಲ್ಲಿ ಹೇಳಿಕೆಯನ್ನು ಕೊಡ್ತಾರೋ ಅದನ್ನು ಉಳಿದವರು ಅನುಸರಿಸಬೇಕು ಅಂತ. ಅದನ್ನು ಮೀರಿ ಅಭಿಪ್ರಾಯ ವ್ಯಕ್ತಪಡಿಸಬಾರದು. ಇದನ್ನು ಸಚಿವರು, ಶಾಸಕರುಗಳಿಗೆ ಹೇಳಿದ್ರು, DK ಶಿವಕುಮಾರ್ ಅವರಿಗೆ ನೇರವಾಗಿ ಹೇಳಿದ್ರು, ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ಒಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಇಷ್ಟು ಎಚ್ಚರಿಕೆಯನ್ನಂತೂ ಕೊಟ್ಟಿದ್ದಾರಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.